ಸ್ನೇಹಿತರೆ, ಇಲ್ಲಿರೋ ಇಷ್ಟೊಂದು ಸೀನಿಯರ್ ಮಾಸ್ಟರ್ಸ್ ಪ್ರಿಪೇರ್ ಆಗಿ ಬಂದಿದ್ದಾರಾ? ಖಂಡಿತ ಇಲ್ಲ. ಅವರ ಜೀವನದ ಅನುಭವದ ಸಾರವೇ ಈ ದಿನ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಸೊ ನಾನು ನನ್ನ ಒಂದು ಅನುಭವನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 20 ವರ್ಷದಿಂದ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ದೀನಿ. 2003ರಿಂದ ಇವತ್ತಿನವರೆಗೂ ಸತತವಾಗಿ ಅಭ್ಯಾಸ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನಗೆ ಸಿವಿಯರ್ ಆದ ಹೆಲ್ತ್ ಪ್ರಾಬ್ಲಮ್, ಗೈನಲಾಜಿಕಲ್ ಪ್ರಾಬ್ಲಮ್ಸನ್ನು ಫೇಸ್ ಮಾಡಿದ್ದೆ. ಅಲೋಪತಿ, ಹೋಮಿಯೋಪತಿ, ಆಯುರ್ವೇದಿಕ್, ಉನಾನಿ ಎಲ್ಲ ರೀತಿಯ ಔಷಧಿಯನ್ನು ನಾನು ತಗೊಂಡಿದ್ದೆ. ಯಾವುದರಿಂದನೂ ನನಗೆ ಪ್ರಯೋಜನ ಆಗಲಿಲ್ಲ. ಆದರೆ ರೆಗ್ಯುಲರ್ ಆಗಿ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ ನಂತರ 2003ರಿಂದ ವಿತಿನ್ 2 to 3 ಮಂತ್ಸಲ್ಲಿ ನನ್ನ ಆರೋಗ್ಯದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಯಿತು. 20 ವರ್ಷದಿಂದ 2003ರಿಂದ ಇವತ್ತಿನವರೆಗೂ ಸಹ ಯಾವುದೇ ಔಷಧಿ, ಮಾತ್ರೆ, ಯಾವುದೇ ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ಗೂ ಹೋಗದೆ ನಾನು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಆಗಿದೆ. ಅದು ಕೇವಲ ಧ್ಯಾನ ಶಕ್ತಿಯಿಂದ. ಸೊ ಈಗ ನಮಗೆಲ್ಲರಿಗೂ ಗೊತ್ತು, 4 ವರ್ಷದ ಹಿಂದೆ ನಮ್ಮ ಕಣ್ಣಿಗೆ ಕಾಣಿಸದ ಒಂದು ಚಿಕ್ಕ ವೈರಸ್ಸು ಪ್ರಪಂಚದಾದ್ಯಂತ ಹೇಗೆಲ್ಲ ಎಲ್ಲರನ್ನೂ ಅಲ್ಲಾಡಿಸ್ತು ಅಂತ. ಯಾರಿರ್ತೀವಿ, ಯಾರಿರಲ್ಲ, ಎಷ್ಟು ಕೋಟಿ ಇದ್ದರೂ, ಎಷ್ಟು ಲಕ್ಷ ಇದ್ದರೂ ನಾನು ಜೀವಂತವಾಗಿ ಇರ್ತೀನ ಇರಲ್ವಾ ಅನ್ನೋ ಒಂದು ಭರವಸೆ, ನಂಬಿಕೆನೂ ಇರಲಿಲ್ಲ. ಆದರೆ ಅದೇ ಸಮಯದಲ್ಲಿ, ಆ ಕೋವಿಡ್ ಸಮಯದಲ್ಲಿ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಯಾವ ರೀತಿ ಟೈಮನ್ನು ಯುಟಿಲೈಸ್ ಮಾಡಿಕೊಂಡ್ರು. ಜೀವನದ ಪ್ರತಿಯೊಂದು ಹಂತದಲ್ಲೂ ಸಹ ಎಲ್ಲರಿಗೂ ಚಾಲೆಂಜಸ್ ಅನ್ನೋದು ಬರ್ತಾನೆ ಇರುತ್ತೆ. ಚಾಲೆಂಜ್ ಬಂದಾಗಲೂ ಸಹ ಅದನ್ನು ಹೇಗೆ ಧೈರ್ಯವಾಗಿ ಫೇಸ್ ಮಾಡೋ ಒಂದು ಕೆಪ್ಯಾಸಿಟಿ ಕೇವಲ ಪಿರಮಿಡ್ ಮಾಸ್ಟರ್ಸ್ಗೆ ಮಾತ್ರ ಇರುತ್ತೆ ಸ್ನೇಹಿತರೆ. ಯಾಕೆಂದರೆ ಅಷ್ಟು ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಅನ್ನೋದು ಸಿಗುತ್ತೆ. ಆ ಒಂದು ಸಮಯದಲ್ಲಿ ಹೆಚ್ಚು ಧ್ಯಾನ ಸಾಧನೆ ಮಾಡ್ತಾ ಇದ್ವಿ, ಹೆಚ್ಚು ಪುಸ್ತಕಗಳನ್ನು ಓದ್ತಾ ಇದ್ವಿ, ಹೆಚ್ಚಾಗಿ ನಾವು ಝೂಮ್ ಸೆಷನ್ಸನ್ನು ಅಟೆಂಡ್ ಮಾಡ್ತಾ ಇದ್ವಿ. ಸೊ ಯಾವುದೇ ಒಂದು ಸಮಯ ಸಂದರ್ಭವನ್ನು ನಮಗೆ ಅನುಗುಣವಾಗಿ ನಾವು ಬದಲಾಯಿಸಿಕೊಳ್ಳುವವನೇ ಪಿರಮಿಡ್ ಮಾಸ್ಟರ್. ಈ ರೀತಿ ಆಯ್ತಲ್ಲ, ನನ್ನ ಬಿಸ್ನೆಸ್ ಹೋಯ್ತಲ್ಲ, ನನಗೆ ಈ ರೀತಿ ಅನಾರೋಗ್ಯದ ಸಮಸ್ಯೆ ಬಂತಲ್ಲ ಅಂತ ನಾವು ಯಾರೂ ಸಹ ತಲೆ ಮೇಲೆ ಭಾರ ಇಟ್ಕೊಂಡು ಕೂರಲ್ಲ. ಆ ಒಂದು ಸಂದರ್ಭದಿಂದ ರಿಯಾಕ್ಷನ್ ಮೋಡಿಂದ ರೆಸ್ಪಾಂಡಿಂಗ್ ಮೋಡ್ಗೆ ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಅದು ಪಿರಮಿಡ್ ಮಾಸ್ಟರ್ ಒಬ್ಬ ಗ್ರೇಟ್ನೆಸ್. ನಾನು 2011ನಲ್ಲಿ ಪತ್ರಿ ಸರ್ ಜೊತೆ ಒಂದು ಟ್ರಿಪ್ಪನ್ನು ಹೋದಾಗ ಅವರು ನನಗೆ ಒಂದು ಜಾಬ್ ಅಸೈನ್ ಮಾಡಿದ್ರು. ನೀನು ಎಲ್ಲ ಸ್ಕೂಲ್ಸ್, ಕಾಲೇಜಸ್ಗೆ ಹೋಗಿ ಮೆಡಿಟೇಷನನ್ನು ಟೀಚ್ ಮಾಡು ಅಂತ. ಅದರ ಒಂದು ಅಂಗವಾಗಿ ನಾನು ಎಲ್ಲ ಸ್ಕೂಲ್ಸ್, ಕಾಲೇಜಸ್ಗೆ ಹೋಗಿ ಮೆಡಿಟೇಷನ್, ಸ್ಟಡಿ ಟೆಕ್ನಿಕ್ಸ್, ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಪವರ್ ಟೆಕ್ನಿಕ್ಸ್ ವಿತ್ ದ ಹೆಲ್ಪ್ ಆಫ್ ಮೆಡಿಟೇಷನ್ ಎಲ್ಲ ಸ್ಕೂಲ್, ಕಾಲೇಜ್ಗೆ ಹೋಗಿ ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ರೀಸೆಂಟಾಗಿ ತುಮಕೂರಲ್ಲಿ ಒಂದು ಸ್ಕೂಲಲ್ಲಿ, ಸೆಂಟ್ ಮೇರಿಸ್ ಅನ್ನೋ ಸ್ಕೂಲಲ್ಲಿ ಮೆಡಿಟೇಷನ್ ಕ್ಲಾಸ್ ಇತ್ತು. 3 ಬ್ಯಾಚಸ್ ಇತ್ತು. ಬೆಳಿಗ್ಗೆ ಫಸ್ಟ್ ಪೀರಿಯಡಲ್ಲಿ ಯಾರು ಕ್ಲಾಸನ್ನು ಕೇಳಿಸ್ಕೊಂಡ್ರೋ ಅವರು ಕೊನೆಯಲ್ಲಿ, ಅಂದರೆ ಕ್ಲಾಸ್ ಎಂಡ್ ಟೈಮಲ್ಲಿ, ಅಂದರೆ 4:30-5 ಸ್ಕೂಲ್ ಆಗೋಗುತ್ತಲ್ಲ, ಬೆಳಿಗ್ಗೆ ಫಸ್ಟ್ ಕ್ಲಾಸಲ್ಲಿ ನಾವು ಹೇಳ್ಕೊಟ್ಟ ಮೇಲೆ ಅವರು ಮೆಡಿಟೇಷನನ್ನು ಅವರ ಕ್ಲಾಸ್ ರೂಮಲ್ಲಿ ಹೋಗಿ ಮಾಡಿದಾದ ನಂತರ ಕೊನೆಯಲ್ಲಿ ಅವರು ಬಂದು, ನಾನು ಕಾಣಿಸಿದಾಗ ಅವರು ಬಂದು ಒಂದು ವಿಷಯನ ಹೇಳಿದ್ರು. ಮೇಡಮ್, ಇಷ್ಟು ದಿನ ನನಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಇತ್ತು, ಆದರೆ ನೀವು ಹೇಳ್ಕೊಟ್ಟಿರೋ ಟೆಕ್ನಿಕ್ಸನ್ನು, ಮೆಡಿಟೇಷನನ್ನು ನಾನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಅದೇ ಟಾಪಿಕ್ಕು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ. ಸೊ ಒಂದೇ ಒಂದು ಮೆಡಿಟೇಷನ್ ಸೆಷನ್ ಅವರ ಕಾನ್ಸಂಟ್ರೇಷನ್ ಲೆವೆಲನ್ನು, ಮೆಮೊರಿ ಪವರನ್ನು ಯಾವ ರೀತಿ ಎಲ್ಲ ಜಾಸ್ತಿ ಮಾಡುತ್ತೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಸ್ಟೂಡೆಂಟ್ ಮನೇಲಿ ಮೆಡಿಟೇಷನ್ ಪ್ರಾಕ್ಟೀಸನ್ನು ಮಾಡೋದ್ರಿಂದ ಅವರ ಮೆಮೊರಿ ಪವರ್, ಕಾನ್ಸಂಟ್ರೇಷನ್, ವಿಲ್ ಪವರ್, ಸೆಲ್ಫ್ ಕಾನ್ಫಿಡೆನ್ಸ್, ಕಂಪ್ಲೀಟ್ ಫಿಸಿಕಲ್ ಹೆಲ್ತ್, ಡಿಸಿಷನ್ ಮೇಕಿಂಗ್ ಕೆಪ್ಯಾಸಿಟಿ, ಮುಖ್ಯವಾಗಿ ತಂದೆ ತಾಯಿಯಾಗಿ ನಮಗೆ ನಮ್ಮ ಮಕ್ಕಳ ಮೇಲೆ ತುಂಬ ಭಯ ಇರುತ್ತೆ. ಎಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ಹಣ ಸಂಪಾದನೆ, ಆಸ್ತಿ ಕೊಟ್ಟರೂ ಸಹ ಅವರು ಚೆನ್ನಾಗಿ ಅದನ್ನು ಕಾಪಾಡ್ಕೊಳ್ತಾರೋ ಇಲ್ವೋ ಅನ್ನೋ ಒಂದು ಭಯ ಎಲ್ಲರಿಗೂ ಇರುತ್ತೆ. ಆದರೆ ಅದೇ ಮಗು, ಅದೇ ವಿದ್ಯಾರ್ಥಿ ಅವರವರ ಮನೆಯಲ್ಲಿ ಅವರು ಧ್ಯಾನವನ್ನು ಅಭ್ಯಾಸ ಮಾಡಿದ್ರೆ ಅವರ ಜೀವನದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ.
ಆ ಒಂದು ಪ್ರಕೃತಿ ಶಕ್ತಿಯೇ, ಆ ಒಂದು ನೇಚರ್ ಅವರನ್ನು ಸಂಪೂರ್ಣವಾಗಿ ರೈಟ್ ವೇಯಲ್ಲಿ ರೈಟ್ ಡಿಸಿಷನ್ ತಗೊಳ್ಳೋಕ್ಕೆ 100% ಹೆಲ್ಪ್ ಮಾಡುತ್ತೆ. ನನ್ನ 10th ಎಕ್ಸಾಮಲ್ಲಿ, ನಾನು ಬೋರ್ಡ್ ಎಕ್ಸಾಮ್ಸಲ್ಲಿ 52% ತಗೊಂಡಿದ್ದೆ ನಾನು. ಆವಾಗ ನನಗೆ ಮೆಡಿಟೇಷನ್ ಗೊತ್ತಿರಲಿಲ್ಲ. ಮೆಡಿಟೇಷನ್ ಪರಿಚಯ ಆದಮೇಲೆ ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ರೀಸೆಂಟಾಗಿ 6 ಇಯರ್ಸ್ ಹಿಂದೆ ನಾನು ಇಂಟೀರಿಯರ್ ಡಿಸೈನ್ ಕೋರ್ಸನ್ನು ಜಾಯಿನ್ ಆದೆ. ವಿತೌಟ್ ಡೂಯಿಂಗ್ ಎನಿ ಹಾರ್ಡ್ ವರ್ಕ್, ಬೈ ಡೂಯಿಂಗ್ ಸ್ಮಾರ್ಟ್ ವರ್ಕ್ ಇನ್ ಮೈ ಎಜುಕೇಷನ್ ಆ್ಯಂಡ್ ಪ್ರತಿದಿನ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದಕ್ಕೆ ನನಗೆ ಮೋರ್ ದ್ಯಾನ್ 98% ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಈ ರೀತಿ ಬೇಕಾದಷ್ಟು ಎಕ್ಸಾಂಪಲ್ಸ್, ಲೈವ್ ಎಕ್ಸಾಂಪಲ್ಸ್. ಸಾಕಷ್ಟು ಜನ ಟೀಚರ್ಸ್ ಸ್ಕೂಲ್ಸ್ಗೆ ಹೋದಾಗ ಅಲ್ಲಿ ಸ್ಟೂಡೆಂಟ್ಸ್ ಮೆಡಿಟೇಷನ್ ಮಾಡ್ತಾ ಇದ್ದಾಗ ರೆಸ್ಪೆಕ್ಟಿವ್ ಕ್ಲಾಸ್ ಟೀಚರ್ಸ್ ಕೂಡ ಮೆಡಿಟೇಷನ್ಗೆ ಕೂರಿಸ್ತೀವಿ. ಸಾಕಷ್ಟು ಜನ ಬಂದು ಹೇಳ್ತಾರೆ, ಮೇಡಮ್ ಬೆಳಿಗ್ಗೆಯಿಂದ ತುಂಬ ತಲೆನೋವಿತ್ತು, ಸ್ಕೂಲ್ಗೆ ನಾನಿವತ್ತು ಲೀವ್ ಹಾಕಬೇಕು ಅಂತ ಇದ್ದೆ, ಆದರೆ ನೀವು ಮೆಡಿಟೇಷನ್ ಮಾಡಿಸಿದ್ರಲ್ಲ, ಅದಾದ ನಂತರ ಈಗ ನನಗೆ ತಲೆ ಭಾರ ಅನ್ನೋದು ಕಡಿಮೆ ಆಗಿದೆ. ಕೇವಲ ಒಂದೊಂದು ಸೆಷನ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಒಂದೇ ಸೆಷನ್ನಲ್ಲಿ ಅವ್ರಿಗೆ ಅಷ್ಟೆಲ್ಲ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಿದೆ ಅಂದಮೇಲೆ ನಮ್ಮ ಜೀವನದ ಪರ್ಯಂತ ನಾವು ಧ್ಯಾನವನ್ನು ಅಭ್ಯಾಸ ಮಾಡಿದ್ರೆ ಇರೋ ಜಾಗದಲ್ಲೇ ನಾವು ಸ್ವರ್ಗವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಪ್ರತಿದಿನ ಮೆಡಿಟೇಷನ್ ಮಾಡೋದಕ್ಕೆ ದಯವಿಟ್ಟು ಅವ್ರಿಗೆ ಹೇಳಿ. ಹಾಗಂತ ಅವ್ರು ಕತ್ತನ ಪಟ್ಟಿ ತೊಗೊಂಬಂದು ಎಳ್ಕೊಂಡು ಬಂದು ಕೂರಿಸ್ಬೇಡಿ. ಯಾಕೆಂದರೆ ಇಷ್ಟು ವರ್ಷ ನಾವು ಮೆಡಿಟೇಷನ್ ಮಾಡಿರಲ್ಲ, ಹಾಗಾಗಿ ನಮ್ಮ ಮಾತಿಗೆ ಬೆಲೆ ಇರೋದಿಲ್ಲ. ನಿಮ್ಮ ಮಕ್ಕಳು ಕಣ್ಣು ಮುಂದೆ ಓಡಾಡ್ತಾ ಇದ್ದಾಗ, ನಿಮ್ಮ ಕಣ್ಣು ಮುಂದೆ ಓಡಾಡ್ತಾ ಇದ್ದಾಗ 10 ನಿಮಿಷ ಪ್ರತಿದಿನ ಅಭ್ಯಾಸ ಮಾಡಿ. ಅವ್ರಿಗೆ ಆವಾಗ ಒಂದು ಇಂಪ್ರೆಷನ್ ಬರುತ್ತೆ, ಓಕೆ ನನ್ನ ಅಪ್ಪ ಅಮ್ಮ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇಂಪ್ರೆಷನ್ ಬರುತ್ತೆ. ನೆಕ್ಸ್ಟ್ ಅದಾದ ಕೆಲವು ದಿನಗಳಲ್ಲಿ ನ್ಯಾಚುರಲ್ ಆಗಿ ಅವರೇ ಮೆಡಿಟೇಷನ್ಗೆ ಬರ್ತಾರೆ. ಅವ್ರಿಗೆ ಆವಾಗ ಅವರ ಒಂದು ಸ್ಟೂಡೆಂಟ್ ಲೈಫ್ ಅನ್ನೋದು 100% ಫ್ರೂಟ್ಫುಲ್ ಆಗಿರೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. 5 ವರ್ಷದ ಮಗುವಿನಿಂದ ಪ್ರತಿಯೊಬ್ಬರೂ ಸಹ ಮೆಡಿಟೇಷನ್ ಮಾಡೋದಕ್ಕೆ ಅರ್ಹರು. ಇಲ್ಲಿರುವ ಈ ಒಂದು ಬ್ರೌಷರನ್ನು ನಿಮಗೆಲ್ಲರಿಗೂ ಲೋಕಲಲ್ಲಿರೋ ಎಲ್ಲ ಮಾಸ್ಟರ್ಸ್ ದಯವಿಟ್ಟು ಇದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ಸ್ಗೆ ಬೇಕಾಗಿರೋ ಸಾಕಷ್ಟು ಕಂಟೆಂಟ್, ಇನ್ಫಾರ್ಮೇಷನ್ ಎಲ್ಲ ಸಹ ಇದೆ. ಇಲ್ಲಿ ಮಡಿಕೇರಿಯಲ್ಲಿ ನೀವು ಎಲ್ಲೇ ಸ್ಕೂಲ್ಸ್, ಕಾಲೇಜಸ್, ಕರ್ನಾಟಕದಾದ್ಯಂತ ನೀವು ಕ್ಲಾಸಸನ್ನು ಅರೇಂಜ್ ಮಾಡಿದ್ರೆ ಏನಿಲ್ಲ, ಪ್ರಿನ್ಸಿಪಲ್ ಅವ್ರ ಸೆಕ್ರೆಟ್ರಿ, ಸ್ಕೂಲ್ ಪ್ರಿನ್ಸಿಪಲ್ ಅವ್ರ ಸೆಕ್ರೆಟ್ರಿ ಇರ್ತಾರೆ, ಅವ್ರ ಹತ್ರ ಮಾತಾಡಿ ಒಂದು ಕ್ಲಾಸನ್ನು ನೀವು ಅರೇಂಜ್ ಮಾಡಿ, ನಾವು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಆ್ಯಂಡ್ ಟೀಮ್ ಬಂದು ನಾವು ಅವ್ರಿಗೆ ಮೆಡಿಟೇಷನನ್ನು ಹೇಳ್ಕೊಡ್ತೀವಿ. ಆ ದಿನದಿಂದ ಅವರ ಒಂದು ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮನೇಲಿ ಮಕ್ಕಳಿರ್ಬೋದು ಅಥವಾ ತಂದೆ ತಾಯಿಯಾಗಿ ಪೇರೆಂಟ್ಸ್ ಆಗಿ ನೀವು ಆಫೀಸ್ಗೆ ಹೋಗ್ತೀರಾ, ಟೆನ್ಷನ್ನು, ಸ್ಟ್ರೆಸ್ಸು ಎಲ್ಲ ಇರುತ್ತೆ. ಅದನ್ನು ತೊಗೊಂಡು ಬಂದು ನಮ್ಮ ಮನೇಲಿ ಮಕ್ಕಳ ಮೇಲೆ ಹಾಕ್ತೀವಿ. ಆ ರೀತಿ ಹಾಕದೆ ನಾವು ಸಪ್ರೆಷನ್ನು ಮಾಡ್ಕೊಳ್ದೆ, ಎಕ್ಸ್ಪ್ರೆಸ್ಸು ಮಾಡ್ಕೊಳ್ದೆ ಆ ಎಮೋಷನ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಕೆಪಾಸಿಟಿ ಸಿಗುತ್ತೆ ಪ್ರತಿದಿನ ನಾವು ಮೆಡಿಟೇಷನ್ ಪ್ರಾಕ್ಟೀಸನ್ನು ಮಾಡೋದ್ರಿಂದ. ಇಷ್ಟನ್ನು ಹೇಳೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಮಡಿಕೇರಿ ಮಾಸ್ಟರ್ಸ್ ಎಲ್ಲರಿಗೂ ಸಹ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಇದಕ್ಕೆ ಕಾರಣವಾಗಿರುವಂತಹ ನಮ್ಮ ಬ್ರಹ್ಮರ್ಷಿ ಪತ್ರಿಜಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.